ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 4ನೇ ಟಾಸ್ಕ್ ಕೂಡ ಮುಕ್ತಾಯವಾಗಿದೆ ಅಂತಲೇ ಹೇಳ್ಬೋದು. ಈ ಟಾಸ್ಕಲ್ಲಿ ಯಾವ ಟೀಮ್ ಗೆಲ್ತು ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಸೆಲೆಕ್ಟ್ ಆದರು, ಹಾಗೆ ಸೋತಿರೋ ತಂಡದಿಂದ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರು ಆಚೆ ಉಳಿದ್ರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಕ್ಯಾಪ್ಟನ್ ಆಗಿರೋ ಗೌತಮಿ ಅವರು ಎಲ್ಲೂ ಕೂಡ ಬಯಾಸ್ಡ್ ಆಗದೇ ಫೇರ್ ಆಗಿನೇ ಡಿಸಿಷನ್ನ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇನ್ನು ಅದೇ ರೀತಿ ಹೇಳಬೇಕು ಅನ್ನೋದಾದರೆ, ಮೊದಲನೇ ಟಾಸ್ಕ್ ಮತ್ತು ಎರಡನೇ ಟಾಸ್ಕ್ ಮತ್ತು ಮೂರನೇ ಟಾಸ್ಕ್ ಕೂಡ ಹನುಮಂತವರ ಟೀಮ್ ಗೆದ್ದಿದೆ ಅಂತ ನನಗೆ ತಿಳಿಸಿದ್ದೆ. ಅದೇ ರೀತಿ ಈಗ 3 ಟಾಸ್ಕ್ ಮುಕ್ತಾಯವಾಗಿದೆ. 4ನೇ ಟಾಸ್ಕ್ ಯಾರಪ್ಪ ಗೆದ್ದಿರೋದು ಅಂತ ಕೇಳಿದ್ರೆ, ಹನುಮಂತವರ ಟೀಮ್ ಕೂಡ 4ನೇ ಟಾಸ್ಕ್ನೇ ಗೆದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಗೌತಮಿಯವರ ಟೀಮಿಂದ 1 ಟಾಸ್ಕ್ ಕೂಡ ಗೆದ್ದಿಲ್ಲ ಅಂತಲೇ ಹೇಳ್ಬೋದು. ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷಿತಾ ಅವರು ಆಡುವಂಥ ಸ್ಪರ್ಧಿಗಳೇ ಆಗಿದ್ರು ಕೂಡ ಈ ಬಾರಿ 1 ಟಾಸ್ಕ್ ಕೂಡ ಗೆಲ್ಲದೇನೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹೊರಗುಳಿತಿದ್ದಾರೆ. ಹಾಗೆಯೇ ಇವತ್ತಿನ ಪ್ರೋಮೋ ಕೂಡ ನೋಡಿರ್ತೀರ. 5 ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. 5 ಟಾಸ್ಕಲ್ಲಿ 1 ಟಾಸ್ಕ್ ಕೂಡ ಗೌತಮಿಯರ ಟೀಮ್ ಗೆದ್ದಿಲ್ಲ ಅಂತಲೇ ಹೇಳ್ಬೋದು. 5 ಟಾಸ್ಕಲ್ಲಿ ಹನುಮಂತವರ ಟೀಮ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರೋದನ್ನು ನೋಡಿದ್ದೀರಾ. ಇನ್ನು 4ನೇ ಟಾಸ್ಕ್ ಬಂದು ಬಾಲ್ ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಒಂದು ಸಣ್ಣ ಜಗಳ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾವ ಮನಸ್ತಾಪಗಳಿತ್ತೋ ಏನೋ ಗೊತ್ತಿಲ್ಲ, ಇಲ್ಲಂತೂ ತೀರಿಸ್ಕೊಳ್ತಾ ಇದ್ದಾರೆ. ಇದನ್ನು ನೋಡಿ ಮೋಕ್ಷಿತ್ ಅವರು ಕೂಡ ಶಾಕ್ ಆಗ್ತಾ ಇದ್ದಾರೆ. ಇವರಿಬ್ಬರು ಜಗಳ ಆಡ್ತಿದ್ದಾರೆ ಅನ್ನೋ ರೀತಿಯೇ ನೋಡಿ ಶಾಕ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ 4ನೇ ಟಾಸ್ಕಲ್ಲೂ ಕೂಡ ಹನುಮಂತವರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಗೌತಮಿಯವರ ಟೀಮ್ ಸೋತಿದೆ. ಇನ್ನು ಹನುಮಂತವರು ಟೀಮ್ ವಿನ್ ಆಗಿರೋ ಕಾರಣಕ್ಕೆ ಐಶ್ವರ್ಯ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡೋದಕ್ಕೆ ಆಯ್ಕೆನ ಮಾಡ್ತಾರೆ. ಇನ್ನು ಗೌತಮಿ ಅವರು ಧನ್ರಾಜ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ. ಅಂದರೆ ಒಬ್ಬೊಬ್ಬರನ್ನೇ ಇಡಬೇಕಾಗಿರುತ್ತಲ್ಲ, ಅದೇ ರೀತಿ ಈಗ 4ನೇ ಸ್ಥಾನದಲ್ಲಿ ಧನ್ರಾಜ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರನ್ನೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡ್ತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಹನುಮಂತ್ ಅವರ ಟೀಮ್ ಸೆಲೆಕ್ಟ್ ಆಗಿದೆ. ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಯಾರು ಚೆನ್ನಾಗಿ ಆಡಿ ಯಾರು ಮನೆ ಕ್ಯಾಪ್ಟನ್ ಆಗ್ತಾರೆ ಅಂತ ನಾಳಿನ ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಯಾವ ಟೀಮ್ಗೆ ಸಪೋರ್ಟ್ ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.